ನಾಲ್ಕು ಬೆಟ್ಟ ಜನ ಎಲ್ಲಾಗೂ ನಂಗೆ ಗಮಲನ ಮಾತು ಯೂಟ್ಯೂಬ್ ಚಾನಲ್ಗಾಗಿ ಕೈ ಮುಗಿದೆಯೋ. ಈ ಚಾನಲ್ಗೆ ಹೋಗಿ ಒಪ್ಪದ ಮೊದಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿವಿ, ನಿಂಗವೂ ಸಬ್ಸ್ಕ್ರೈಬ್ ಮಾಡಿವಿ, ಮತ್ತೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿವಿ ಅಂತ ಹೇಗಿವಿ. ರಾಮಾಯಣದಾಗ ರಾಮರಿಗೂ ರಾವಣಗೂ ಪೋರ್ ನಡೆದುಂಟ, ಸಂಡೆ ನಡೆದುಂಟ. ಆ ಸಂಡೆ ಮುಡಿವಿಗೆ ಬಂದ್ರ ಆ ಟೈಮ್ದಾಗ ರಾವಣ ಸೋತನ ಅಂಬುದು ಎರಕೊರಿಯ ಮುಡಿವಾಯ್ಟ. ರಾವಣಗಿಂದಾಡು ವಿಭೀಷಣ ಅಂತ ಶ್ರೀಲಂಕಾಗೆ ಬಂದು ರಾಜರ ಮಾಡೋದು ಎಂದು ತೀರ್ಮಾನ ಮಾಡಿದರು. ಆ ಟೈಮ್ದಾಗ ವಿಭೀಷಣಕ ರಾಮರ ಸ್ವಾಮಿಯ ಕಾಲ ತೊಟ್ಟು ಏನಾಗ್ಯಾರಂದ್ರೆ, ಸ್ವಾಮಿ ನಿಂಗ 14 ವರ್ಷ ವನವಾಸ ಇದ್ದು ಈಗ ತಿರುಗಿ ಬಂದಿದ್ದಿ. ಬಪ್ಪದ ಮೊದಲು ನಿಂಗೆ ಸಂಧಿಸವನೇ ಬರದನ ಬಂದು ನಿಂಗೆ ಏನಂದ್ರೆ, ನಿಂಗ ಅಯೋಧ್ಯೆಗೆ ಬಂದು ನೀ ಅರಸನಾಗ ನೀ ರಾಜನಾಗ ಇರು ಅತ್ತೆಂದು ನಿಂಗೆ ತನ್ನ ಕೇಟಿ. ಈಗ ತಿರುಗಿ ಬಂದು ನಿಂಗ ಬರದನ ಸಾರ ಓಯ್ ನಿಂಗೆ ಕೇತಲ ಬರದ ನಿಂಗ ತನ್ನವ ಆ ರಾಜ ಪದವಿ ನಿಂಗ ತನ್ನವ ಇಲ್ಲೇನು ಏಪ್ನವ ಎಂಬ ಒಂದು ಸಂದೇಹ. ಅದು ಮಟ್ಟ ಅಲ್ಲಾದ ನಿಂಗ ಬರದನ ಸಾರ ಕೇತಾರ್ಯ ಎನಗ ರಾಜ ಪದವಿ ಬೇಕು ತಂದು ನಿಂಗೆ ಕೇತಾರ್ಯ ಅಂದಲ ಅದನ್ನು ಒಂದು ಸಂದೇಹವಾಡಿದೆ. ಅದರಿಂದ ನಿಂಗೆ ಅಯೋಧ್ಯೆಗೆ ಹೋಗಬೇಡ, ನಿಂಗೆ ಇಲ್ಲಿಯೋಗಿ ಶ್ರೀಲಂಕಾದೋಗಿ ಇಲ್ಲಿಯೋಗಿ ಇದ್ದು ಬಿಡಿ. ಇಲ್ಲಿಯೋಗಿ ಇದ್ದು ಇದನ್ನು ಅಯೋಧ್ಯೆ ಮಾಕುತ್ತ ಇದೊಂದು ಒಳ್ಳೆಯ ಎಡೆ. ಇದು ಈ ಶ್ರೀಲಂಕಾವ ನಿಂಗ ಅಯೋಧ್ಯೆ ಮಾಕ ಮಾಡಿವೆ ಅತ್ತೆಂದು ರಾಮರ ಸ್ವಾಮಿ ಸರ ಏಯ್ತುಂಬ ವಿಭೀಷಣನ್. ಆಗ ರಾಮರ ಸ್ವಾಮಿ ಬಂದು ಲಕ್ಷ್ಮಣನ ಅತೇ ನೋಡಿ ನೆಗೆದುಟ್ಟು ಸಪೆ ನಿದ್ದುಟ್ಟ. ಈಗ ಸಂಡೆ ನಡೆದೆ. ಆ ಸಂಡೆ ಒಂದೆರಡು ಜನದಾಗ ಮುಡ್ದಲ್ಲ. ಆಗ ಈ ವಾನರಗಳೇನವಿಲ್ಲ ಹನುಮಾರು ರಾಮ ವಾನರಗಳು ಇವಕ್ಕೆಲ್ಲ ಬಂದು ಏನು ಮಾಡ್ಯಾರಂದ್ರೆ, ರಾಕ್ಷಸಗಳೆಲ್ಲವ ಲಂಗೈ ರಾಕ್ಷಸಗಳೆಲ್ಲವ ಎರಡಾಗೂ ಸಂಡೆ ನಡೆದೆ ಬೆರಟಿಟ್ಟು ಹೋದಾರ ವಾನರ ಪಡೆಗಳೆಲ್ಲ ರಾಕ್ಷಸಗಳ. ಅವಕ್ಕೆಲ್ಲ ಅಂಜಿ ಓಡಿದ್ದಾರೆ. ಅತ್ತ ಮಕ್ಕ ಓಡೋನೆ ತಂಗ ಉಸುರುಗ ಅಂಜಿಟ್ಟು ಓಡಿದ್ದಾರೆ. ಅತ್ತ ಮಕ್ಕ ಓಡಿ ಬನ್ನೆ ನಂಗೆ ರಾಮರ ಸ್ವಾಮಿ ಉಡಿಯ ಬಿಲ್ಲುಂದ ಒಂದು ಅಂಬು ಓರ. ಆ ಅಂಬು ಬಂದು ಆ ಓಡಿಂಡಿ ಬಕ್ಕ ಮೇಲೆಲ್ಲ ಹಿಂದಾಡಂತ ಒಯ್ಡೇ ಆಡ್ದೆ ಅಕ್ಕ ತೊರತಿಂಡೇ ಓರ. ಆ ಟೈಮ್ದಾಗ ಎರಡು ಅರಕಿಗ ಬಂದು ಒಂದು ಅವ್ವ ಅರಕಿ, ಇನ್ನೊಂದು ಅವ್ವೆಯ ಹೆಣ್ಣು ಎರಡ ಬಂದು ಅವಕ್ಕೂ ಓಡಿಂಡಿದಾರ. ಅವಕ್ಕರ ತೊರತಿ ಹಿಂಡು ಈ ಅಂಬು ರಾಮರ್ ಪುಟ್ಟ ಅಂಬು ಓಯಿಂಡಡ್ದೆ. ಆಗ ಆ ಅಂಬು ಬಂತು ಏನಾರ ಅಂದ್ರೆ, ಆ ಅರಕಿಯ ಹೆಣ್ಣು ಇದ್ದದ ನೋಡಿ, ಆ ಹೆಣ್ಣು ಮೇಲೆ ಪಟ್ಟು ಆ ಹೆಣ್ಣು ಸತ್ತುಬಿಟ್ಟ. ಇದನ್ನು ನೋಡಿದ ಅರಕಿ, ಆ ಅವ್ವ ಅರಕಿ ಏನು ಮಾಡಿ ಅಂದ್ರೆ, ಅದು ನಾವು ಗೌಂಚ ತನ್ನ ಹೆಣ್ಣು ಸತ್ತುಬಿಟ್ಟವ ಅಂಬುನ ಗೌಂಚಾದ ತನ್ನ ಉಸಿರ ಕಾಪಾತಲೆ ಪೋದೊಂದು ಓಡಿಂಡೇ ಇದ್ದವೆ. ಇದನ್ನ ಲಕ್ಷ್ಮಣ ನೋಡಿಬಿಟ್ಟ. ಲಕ್ಷ್ಮಣ ನೋಡಿ ರಾಮರ ಸ್ವಾಮಿ ಸರ, ಅಣ್ಣ ಅದಾ ನೋಡು, ಒಂದು ಅರಕಿ ತನ್ನ ಹೆಣ್ಣು ಸತ್ತುಬಿಟ್ಟ ಅಂತ ಅರ್ಧ ಕೂಡ ತನ್ನ ಹೆಣ್ಣ ನೋಡಾದೆ ತನ್ನ ಉಸಿರ ಕಾಪಾತಲೆ ಪೋದೊಂದು ಓಡಿಡಿದ್ದೇವೆ. ಇದು ಏನ ಇದು ಒಲಗ, ಇದೊಂದು ಅವ್ವಗವೇ ಒಂದು ಅವಮಾನ ಇಲ್ಲಯ್ಯ ಅತ್ತೆಂದ. ಆಗ ರಾಮರ ಸ್ವಾಮಿ ಏನಂದಾದಲೆ, ಪೊರ್ಮೆಯ ಇರು ಲಕ್ಷ್ಮಣ, ಎದುನಿಗೋ ನಂಗೆ ಅವಸರ ಪಟ್ಟು ಒಂದು ಮುಡಿವು ಮಾಡக்கூடாது. ಅವ ಏನಗಾಯಿ ಓಡಿಯ ಅತ್ತಮಕ್ಕ ತನ್ನ ಉಸಿರ ಕಾಪಾತೋದೊಂದು ಏನಗಾಯಿ ಓಡಿಯ ಅತ್ತೆಂದ ಅವನ ನಂಗೆ ಕೇಪೋ ಅದರಿಂದ ಪೊರ್ಮೆಯ ಇರು ಅತ್ತೆಂದ ತುಂಬ. ರಾಮರು ಲಕ್ಷ್ಮಣರು ಇಂದಾಡೊಂದು ಅರಕಿ ಇಂದಾಡೊಂದು ಓಡಿದ್ರು. ಈ ಅರಕಿ ತಿರುಗಿ ನೋಡಿತು. ಓ ರಾಮರ ಸ್ವಾಮಿಯು ಲಕ್ಷ್ಮಣನು ಎನ್ನತ ತೇಡಿಂಡು ಬಂದಾರ, ಎನ್ನತ ತೊರತಿಂಡು ಬಂದಾರ ಅತ್ತೆಂದು ತಿರುಗಿ ನಿದ್ದವ ಮಾಡ್ತಿದ್ದಿಲ್ಲ. ಆ ಸ್ವಾಮಿಯ ರಾಮರ ಸ್ವಾಮಿಯ ಕಾಲುಗ ಬುದ್ದು, ಸ್ವಾಮಿ ಎನ್ನ ಮನ್ನಿಚ್ಚಿ ಬಿಡು, ಎನ್ನ ಕುದ್ದುಡುಗಿ ಎನ್ನ ಮನ್ನಿಚ್ಚಿ ಬಿಡು, ನಾ ಇನ್ನೂ ಉಲಗದಾಗ ವಾಳೋದೊಂದು ನೆಂಚಿನೆ, ಉಯಿರ್ ವಾಳೋದೊಂದು ನೆಂಚಿನೆ, ಅದು ಗೊತ್ತಾ ಬಂದು ನಾ ತಪ್ಪಿ ಓಡಿಡಿದ್ದೆ, ಅದಂದ್ರೆ ಎನ್ನ ಮನ್ನಿಚ್ಚಿ ಬಿಡಿ, ದಯಮಾಡಿ ಎನ್ನ ಕುದ್ದುಡುಗಿ ತಿಂದೆ ಇತ್ತು. ಆಗ ರಾಮರ ಸ್ವಾಮಿ ಸಾರ ಲಕ್ಷ್ಮಣ ಇತ್ತು, ಅಣ್ಣ ನೋಡಿದ್ಯಾ, ನಾ ಮೊದಲಿನ ಏಯ್ತಾನೆ ಅವ ನೋಡಿ, ಇವ ಸರಿಯಾನ ಒಂದು ಸುಯನಲ ಕಾರ್ಯವ, ಇವ ಏದನ್ನು ಬಿತ್ತಾನೆ ಇವ ಮಟ್ಟು ತಪ್ಪಿಸಿಲ್ಲ ಪೋದು ಅತ್ತೆಂದು ಬಂದೇ ನೋಡುತ್ತೆಂದ. ಸರಿ ಅವಸರ ಪಡ್ಬಿಟ್ಟು ಇರೋ ಲಕ್ಷ್ಮಣ, ನಂಗೆ ಅವನ ಕೇಪೋ, ಅವತ್ತಾನೆ ಸಾರ ಇದ್ದವೆ ಕೇಪೋ ಅತ್ತೆಂದು ರಾಮರ ಸ್ವಾಮಿ ಕೇತ. ಏನಂದ ಅಂದಲೆ, ಸರಿ ನಿನ್ನ ಹೆಣ್ಣು ಸತ್ತು ಬಿಟ್ಟದಾಗ ನೀನು ಎಣ್ಣ ಬಿಟ್ಟುಟ್ಟು ಆ ಪಟ್ಟಿ ಎಣ್ಣ ಬಿಟ್ಟುಟ್ಟು
ನೀ ಓಡಿರಿ, ನೀ ಎನ್ನ ಉಸಿರು ತಪ್ಚಿಲ್ಲ ಪೋದುಂಟು ನೀ ಓಡ್ರಿಯೇ, ಇದೆಲ್ಲ ಏನ ಅರ್ಥ ಆತೆಂಬನೆ. ಆಗ ಅರಕಿ ಐತುಂಬ ಸೊಮಿ நாங்க எங்கெல்லாம் அரக்கர் குலத்தை எங்க சேர்ந்தவங்க எங்க எங்கக வந்து கவாந்தல ஏறாந்து அறியும் அதே மக்க ಈ ಅನ್ಬು ಈ இரக்கம் ಈ பொறுமை ಇದೆಲ್ಲ ಎಂಗ ಇಲ್ಲಿಯೇ ಇಲ್ಲ ಇದನ್ನ ಏನಾಂದೇ ಎಂಗ ಅರಿಯೋ ಅಲೆ ನಿಂಗ ಬಂದು ನೋಡಿ ನಿಂಗ ಒಂದು ಸೋಮಿ ಗವಾಂಬುದು ಏನಾದಲೇ ನಿಂಗತ್ತ ಎಂಬುದನ್ನೇ ಎಂಗ ನಂಗೆ ಕೇಳ್ವಿಪಟ್ಯೋ ಅದರಿಂದ ನಿಂಗ ಒಲಗದಾಗ ಇಬ್ಬಬಕ ಅಯೋತಿ ಇಬ್ಬಬಕ ಪೂರ ನಿಂಗ ಮಾಕ್ತಾ ಇದ್ದಾರ ಅಂಬದು ಎಂಗ ಒಂದು ಅರ್ಧ ಎಂಗ ಸಂತೋಷ ಪಟ್ಟಿಯೋ அதனிந்த வந்து ஒரு தெய்வ அம்சம் பொருந்திய வந்து நீங்கவே வந்து தூய்மையாத வடிவாக இருக்கிற இப்ப நீங்க வந்து நீங்க ಅಹ್, ಪಾದಪಟ್ಟ ಆ ಮಣ್ಣದೋಗ ವಾಳೋದು ಎಂಗ ನೆನೆಚಿನಿಯೋ ಅಯೋಧ್ಯೆಯೋಗ ಇಬ್ಬಕ್ಕೆಲ್ಲ ಉಳ್ಳಿರ್ಕತ್ತ ನಿಂಗ ಮಾಕ ಉಳ್ಳಿರ್ಕತ್ತ ನಿಂಗ ಪಾದ ಬಂದು ಈ ಶ್ರೀಲಂಕಾದೋಗ ಬಂದು ಪಟ್ಟುಟ್ಟ ಅದರಿಂದ ಬಂದು ನಿಂಗ ಮಾಕ ಎಂಗ ನಿಂಗ ಮಾಕ ಎಂಗ ಇಬ್ಬದೊಂದು ವಿರುಂಬಿನಿ ಒಂದು ವಿರುಪೆನ ಮನಸ್ಸೋಗ ಅಟ್ಟ ಅದರಿಂದ ಆ ಅತ್ತಮಾಕ ಆಡೋ ಒಂದು ಜಾಮದೋಗ ನಿಂಗಗ ಬಂದು ನಾ ಎನ್ನಿಂದ ಮುಡಿದೊಂದು ಪಣಿಬಿಡೆಯ ಮಾಡೋದಕ್ಕೆ ಒಂದು ಏನೋ ಒಂದು ವಾಯ್ಪು ಸಿಕ್ಕಿರ್ಯಾ ಅದನ್ನೆಂತ ಬಂದು ನಾ ಮಕ್ಕ ಎನ್ನ ಉಸಿರ ಬಂದು ಕಾಪಾತೋದಕ್ಕೆ ಓಡಿಟ್ಟಿದ್ದೆ ಅತ್ಯಂತ ಐತುಂಬ ಆಗ ಬಂದು ಆಗ ಏನಂತ ಅಂದ್ರೆ ರಾಮರ ಸ್ವಾಮಿ ಲಕ್ಷ್ಮಣನ ನೋಡಿ ಐತುಂಬ ನೋಡಿದ್ಯಾ ಅಮ್ಮಾತಿ ಅರಕಿಯ ಅವನ ಈ ಗುಣವೀಗ ನೋಡಿಬಿಡ್ತಾನೆ ಅವ ಬಂದು ಏನಗಾಯಿ ಓಡಿಯ ಅವ ಬಂದು ಅವನ ಉಸಿರ ಕಾಪಾತೋದೊಂದು ಓಡ್ಲ ಅವ ಬಂದು ಆ ಹುಟ್ಟಿದ ಈ ಇಲ್ಲ ಲಂಗಗೆ ಬಂದು ಏದಾರು ಒಂದು ಒಳ್ಳಿತು ಮಾಡೋದು ಅತ್ಯಂತ ಬಂದು ತನ್ನ ದೇಶವ ಬಂದು ಅಯೋಧ್ಯೆಯಾಗ ಮಾತೋದು ಅಯೋಧ್ಯೆಗೆ ಎತ್ತ ಮನುಷ್ಯರೆಲ್ಲ ದೇವರು ಮಾಕಿದ್ದಾರೆಯೋ ಸೋಮಿ ಮಾಕಿದ್ದಾರೆಯೋ ಗವ ಇದ್ದವಕ್ಕೆ ಮಾಕಿದ್ದಾರೆಯೋ ಅದೇ ಮಾಕ ಮಾತೋದೊಂದು ಎಣ್ಣ ಬಂದ ಅರಕಿ ಸಾರ ಬಂದ ಆಗ ಬಂದು ಅದನ್ನೆಂತ ಬಂದು ತನ್ನ ಹೆಣ್ಣು ಸತ್ತುಬಿಟ್ಟ ಅಂಬುದನ್ನ ಅರ್ಧ ಕೂಡ ಅದನ್ನ ಪುರುಟ್ಬಿಡ್ತಾ ಅಂಬ ಬಂದು ಏನು ಮಾಡಿತ್ತವ ಅವ ಓಡಿ ತನ್ನ ಉಸಿರ ಕಾಪಾತಿಲ್ಲ ಪೋದು ಅತ್ತೆಂದು ಏಯ್ತುಂಬ ಆಗ ಲಕ್ಷ್ಮಣನ ಬಂದು ಉಳ್ಳ ಮನಸ್ಸು ಬಂದು ಅಪ್ಪರ ಸಂತೋಷವ ಆಟತ್ತು ಆಗ ಅದೇ ಟೈಮ್ದಾಗ ಮೊದಲೊಂದು ಟೈಮ್ದಾಗ ವಿಭೀಷಣನ ಐತು ಅಲ್ಲಿ ರಾಮರ್ ಸರ್ ನಿಂಗೆ ಹೋಗಬೇಡಿ ಅಯೋಧ್ಯೆಗೆ ಹೋಗಬೇಡಿ ನಿಂಗೆ ಇಲ್ಲಿ ತೀರಿವಿ ಅದರಿಂದ ಬಂದು ನಿಂಗೆ ಇಲ್ಲಿ ತಿದ್ದು ಈ ಲಂಗಯ್ಯ ಬಂದು ನಿಂಗೆ ಅಯೋಧ್ಯೆ ಮಕ್ಕ ಮಾಡೋದು ತಿಂದ ಐತಲ್ಯ ಅದನ್ನ ಈಗ ರಾಮರ ಸ್ವಾಮಿ ಸರ ಲಕ್ಷ್ಮಣನ್ ಬಂದು ಮರ್ಚಿ ಏಯ್ತು ಅಣ್ಣ ಅಂದು ಬಂದು ವಿಭೀಷಣನ ನಿಂಗೆ ಸರ್ ಏಯ್ತಲ್ಲ ಅದ್ರ ಗೇರ ಹಿಡಿದ ಇಲ್ಯೋ ಇತ್ತ ಮಕ್ಕ ಬರದನ ಮನಪಾಂಗ ಬಂದು ಈಗ ಎತ್ತ ನನಗೆ ಹೇಗೋದು ಮುಡಿಯ ನಿಂಗ ತಂದಲಿ ಅರಸ ಪದವಿ ತಂದಲಿ ತಂದಾರ ತಾರ ಇದ್ದಲಿ ಇದ್ದಾರ ಒಂದು ವೇಳೆ ತಂದಲಿ ಬಂದು ನಿಂಗ ಎತ್ತೋದಿಲ್ಲ ಇಲ್ಲಿ ನಿಂಗ ತನ್ನ ಸರ ಕೇತ್ ನೋಡೋದಿಲ್ಲ ಅದರಿಂದ ಬಂದು ನಿಂಗ ಇಲ್ಲದ ದೇಶದೋಗ ನಾ ಬಾಳೋದು ಎಂಬುದು ಬಂದು ಎನಗ ಆ ವಿರುಪ ಇಲ್ಲ ಅದರಿಂದ ಇದನ್ನು ಒಳ್ಳಂಗ ತಡ ಶ್ರೀಲಂಕಾವು ಒಳ್ಳಂಗ ತಡದ ಇಲ್ಲಿಯೋಗೆ ಬಂದು ನಿಂಗ ಏಕ ರಾಜರ ಇದ್ದು ನಿಂಗ ಇಲ್ಲಿ ಇರಕೂಡದು ಲಂಗ ಈ ಶ್ರೀಲಂಕಾವು ಏಕ ನಿಂಗ ಅಯೋಧ್ಯೆಯಾಗ ಮಾತಕೂಡದು ಇದು ಬಂದು ಅಪ್ಪರ ನೋಡಿ ಈ ಶ್ರೀಲಂಕಾವ ನೋಡಿ ಏನ್ ಮಾರಿ ಒಂದು ಅಳಗಾಗ ಅಪ್ಪರೊಂದು ಪಸಂದಾದ ಒಂದು ದೇಶ ಮಾಡಿದೆ ದೇವರುಗಳ ಮೇಲೋಕ ನಿಬ್ಬ ದೇವರುಗಳೆಲ್ಲ ಸೇದು ಈ ಶ್ರೀಲಂಕಾವ ಬಂದು ಒಳ್ಳಂಗ ಸಿರಪ ಮಾಡಿದ್ದಾರೆ ಅದರಿಂದ ನಿಂಗ ಈ ಶ್ರೀಲಂಕಾವ ರಾಜ್ಯನ ಇದ್ದು ನಿಂಗ ಈ ಮಕ್ಕಳಿಗೆ ತೊಂಡು ಮಾಡೋದು ಅಪ್ಪರೊಂದು ಪೊರುತ್ತವ ಅಟ್ರ ನಾನು ನಿಂಗ ತೊಂಡು ಮಾಡಿ ನಿಂಗ ಕೊಡವೇ ಇದ್ದೇನೆ ಅತ್ಯಂತ ಏಯ್ತು ಆಗ ರಾಮರ ಸ್ವಾಮಿ ಏಯ್ತು ಲಕ್ಷ್ಮಣ ನೆಗೋದನ್ನ ಕೇಳ್ತಿಟ್ಟು ಅತ್ತೆ ನೆಗೋದಿಟ್ಟು ಈ ದೇಶಗ ಅರಸನಾಗ ಇಬ್ಬದು ಎಂಬುದು ಬಂದು ಆಸೆ ನನಗೆ ಸಿಟಿಟಾರಿ ಇಲ್ಲ ಆಲೆ ನಾ ಹುಟ್ಟಿದ ದೇಶಗ ನಾ ಹುಟ್ಟಿದ ಮಣ್ಣುಗ ಅಯೋಧ್ಯೆಗ ಎನ್ನಾಲ ಎದಾರಿ ಮಾಡೋದು ಅತ್ತೆಂಬ ವಿರುಪ ಎನಗ ನೆರೆಯಾಡದೆ ಅದರಿಂದ ಏನ ಮಾಡ್ಲಿಯೋ ನಾ ಹುಟ್ಟಿದ ಎಡೆ ಅಯೋಧ್ಯೆ ತಾನೆ ಅದು ತಾನೇ ಎನ್ನ ಮಣ್ಣು ಎನ್ನ ಅವ್ವ ಎನ್ನ ಅಲ್ಲಿ ತಾನೇ ಎತ್ತ ಅದರಿಂದ ಬಂದು ಎನಗ ಆಗ ನಾ ಪುನ್ನಮ್ಮನ ಇಬ್ಬನಿ ಎನಗ ಈ ಇಟ್ಟೆಲ್ಲ ತಂದದಾರ ಅಯೋಧ್ಯೆಯೋಗ ಆ ಮಣ್ಣದಾಗ ಬೆಳೆಂಜ ಆ ಇಟ್ಟುತ್ತ ಬಂದು ಎನಗ ನಾವು ತಂದ ಅದನ್ನ ತಿಂದುತ್ತ ನಾ ಬಂದು ದೊಡ್ಡಿದೆ ಎನ್ನ ಆಳಾಕಿಯದು ಬಂದು ಅಯೋಧ್ಯೆ ತಾನೆ ಅದರಿಂದ ಬಂದು ನಾ ಅಯೋಧ್ಯೆಯ ಬಂದು ನಾ ಎನ್ನಿಂದ ಮರವದಗೂ ಮುಡಿಯ ಅದನ್ನ ತೊರವದಗೂ ಮುಡಿಯ ಅದರಿಂದ ನಾ ತಮ್ಮಕ್ಕೊಂದು ನೆನೆಚೋದಿಲ್ಲ ಲಕ್ಷ್ಮಣ ಅದರಿಂದ ಬಂದು ಲಕ್ಷ್ಮಣ ಸರ್ ಹೇಗ್ಯಾರ ರಾಮಸ್ವಾಮಿ ನೋಡು ಲಕ್ಷ್ಮಣ ನಿನ್ನ ಅವ್ವೆ ಪರಮ ಏಳಿಯಾಗ ಇದ್ದುಟ ಅಲ್ಲದೊಂದು ಕಣ್ಣಿಲ್ಲದೊಂದು ಕುರುಡಿಯಾಗ ಕುಡುಗು ಇರಾಕು ಅದುಗಾಗಿ ನಿನ್ನ ಅವ್ವಯ್ಯ ಬಂದು ಇದೆ ಅವ್ವ ಇಲ್ಲದೆ ಹೇಗೋದು ಮುಡಿದರ್ವಾ ಇಲ್ಲ ನಿನ್ನ ಸರಿ ಬೇರೊಂದೊಂದು ಎಮ್ಮಾತಿ ಅಪ್ಪರೊಂದು ಪಸಂದ ಇದ್ದಾವೆ ಅಪ್ಪರೊಂದು ಕೋಡೀಶ್ವರಿ ಇದ್ದಾವೆ ಅತ್ತಮ್ಮಕ್ಕೆ ಇಬ್ಬೊಂದು ಎಮ್ಮಾತಿ ಬಂದು ನಿನ್ನ ಅವ್ವಯ್ಯ ಬಂದು ಅವನ ಬಂದು ಪ್ರಿಯ ಅತ್ಯಂತ ಕೇತಂಬ ಅದರಿಂದ ಬಂದು ನಂಗ ದೇಶ ನಂಗ ಅವ್ವಯು ನಂಗ ದೇಶವು ಎತ್ತಮಾಕ ಒಂದು ಏಳ್ಮೆ ನೆಲೆಯಲ್ಲಿ ಅಟ್ಲಿಯೋ ನಂಗೆ ಅದನ್ನ ಪತ್ತಿ ನಂಗೆ
ವಿಮರ್ಶನೆ ಮಾಡக்கூடாது. ನಂಗೆ ದೇಶ ಇತ್ತಾಡತ್ತವ ನಂಗೆ ಅವು ಇತ್ತಿತ್ತವ ಅಂತ ಮಾಡದೆ ನಂಗಂದ ಮುಡದ ಪಣಿವಿಡೆಯ ಬಂದು ನಂಗೆ ಏನು ಮಾಡೋದು ಅಂದ್ರೆ ನಂಗೆ ದೇಶಗ ಮಾಡೋದು ಅದತ್ತ ಒಂದು ಮನುಷ್ಯನುಡಿಯ ಕಡಮೆ ಅಡಿಪಡೆ ಕಡಮೆಯೇ ಅದತ್ತ ತನ್ನ ಅವ್ವಗೂ ತಾ ಹುಟ್ಟಿದ ಮಣ್ಣಿಗೂ ತಾ ಇಬ್ಬನೇ ತನ್ನಿಂದ ಮುಡದನ್ನ ಬಂದು ಮಾಡೋದೊಂದು ಐತುಂಬ ಲಕ್ಷ್ಮಣನು ರಾಮರ ಸ್ವಾಮಿ ಸರಿ ಸರಿ ಸ್ವಾಮಿ ಅಣ್ಣ ನಿಂಗೆ ಏಯ್ತ ಸರಿ ಅತ್ತೆಂದು ನಾ ಏಯ್ದ ಆ ಮಾತ ಬಂದು ನಾ ತಿರುಕಿ ನಾನೇ ಎತ್ತಿವಣೆ ಅತ್ತೇದು ಐತುಂಬ ಅದರಿಂದ ಆ, ರಾಮರ ಸ್ವಾಮಿ ಬಂದು ಎತ್ತೆ ಅಯೋಧ್ಯೆಗತ ನಾವು ಒಪ್ಪುದು ಎನ್ನ ಅವ್ವ ಎತ್ತ ನೋಡೋದು ಎನ್ನ ಮಣ್ಣತ್ತ ನೋಡೋದು ಎನ್ನ ಅವ್ವ ಎನಗ ಎನ್ನ ಎತ್ತ ಸಾಕಿತ್ತೋ ಅದೇ ಮಕ ಎನ್ನ ಮಣ್ಣುದೋಗ ಹುಟ್ಟಿದ ಆ ಮಣ್ಣುದೋಗ ಬೇದ ಆ ಇಟ್ಟೆಲ್ಲವ ತಿಂದುತ್ತ ನಾ ಈ ಪುಟಿ ಆಯ್ದೆ ಅದರಿಂದ ಬಂದು ನಾ ಇಲ್ಲೆಲ್ಲ ನಾ ಇಬ್ಬದಿಲ್ಲ ಎತ್ತ ಬಂದು ಅಯೋಧ್ಯೆ ಒಪ್ಪುದು ಅಂತ ಎತ್ತ ಮುಡಿವು ಮಾಡಿತ್ತೋ ಅದೇ ಮಕ ನಂಗ ಈ ಮನುಷ್ಯನಾಯಿ ಒಲಗದಾಗ ಹುಟ್ಟಿಬಿಟ್ಟೋ ನಂಗಂದ ಮುಡದ ಒಂದು ಕಾರ್ಯವ ಒಳ್ಳೆಯ ಕಾರ್ಯವ ನಂಗ ಅವ್ವಗೂ ನಂಗ ಹುಟ್ಟಿದ ಎಡಗೂ ಖಂಡೀಪ ನಂಗೆ ಮುಡದದನ್ನ ಮಾಡೋದು ಆಗ ಒಂದು ಪೊದುನಲ ಅಂದು ಹೋಯ್ಬಿಳೆ ನಾಲ್ಕು ವಿಧದ ಮಾತಾಡುತ್ತೆ ಈಗೆಲ್ಲ ನಿಮ್ಮ ಬಂದದನ್ನ ನೋಡು ದೊಡ್ಡನ ಅಟ್ಟಿಗೆ ಉಳಿತ ಮಣ್ಣಿಂದ ಬಂದು ಹೇಗೋ ಇದ್ದಾರೆ ಅಪ್ಪೋ ಪರವಾಗಿಯೇ ಈಸು ಕಾಲ ಹೊರಾಸನಿದ್ದು ಈಗ ಅಟ್ಟಿಗೆ ಎದಾಲಿ ಎನ್ನಿಂದ ಮಾಡೋನೆಂದು ಬಂದಿದನಿಯೇ ಅತ್ತೆಂಬಂದು ಹೇಗೋಕ್ಕೂ ಇದ್ದಾರೆ ಆಗವೇ ಒಳ್ಳಿತ್ತು ಹೇಗೋಕ್ಕೂ ಇದ್ದಾರೆ ಒಲ್ಲ ಹೇಗೋಕ್ಕೂ ಇದ್ದಾರೆ ನಂಗ ಅದನ್ನ ಪತಿ ನಂಗೇನ ನಂಗ ಒಂದು ಮುಡಿವು ಮಾಡೋದು ಈಗ ನಂಗ ಅವ್ವಯ ಮೂಲವ ನಂಗ ಮಣ್ಣದಾಗ ನಂಗ ಅಟ್ಟಿಯಾಗ ಹುಟ್ಟಿದ ಆ ಅಟ್ಟಿಯೋಗ ಬೇದ ಈ ಗಾಸಾಲಿಯೋ ಅವರಾಲಿಯೋ ತಗರಾಲಿಯೋ ಸೊಪ್ಪಾಲಿಯೋ ಅದನ್ನ ಹುಟ್ಟಿತಾನೆ ನಂಗೆ ಈ ಸ್ಥೂಲಗ ನಂಗೆ ಬಂದಿದ ಬಳಂದದ ಆಗ ಅದುಗ ಬಂದು ನಂಗೆ ಏನು ಮಾಡೋದು ಆ ಇಟ್ಟುಗ ನಂಗ ಅವ್ವಗೂ ಆ ಇಟ್ಟುಗೂ ಒಂದು ನಂಡ್ರಿ ಕಡನಾಗ ನಂಗ ಕಡೇಸಿ ಜಾಮದಾಗ ನಂಗೆಂದ ಮುಡದದನ ನಂಗ ಬಡುಗ ಸಮುದಾಯಗ ಮಾಡೋದು